ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಅಮ್ಮ ಹಲಸಿನ ಹಣ್ಣಿನ ಕಡುಬು ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನೀಗ ಹಲಸಿನ ಹಣ್ಣನ್ನು ಬಿರಿತಾ ಇದ್ದೀನಿ. ಒಳ್ಳೆ ಹಣ್ಣಾಗಿದೆ. ಇದಕ್ಕೆ ನಾವು ಚಕ್ಕೆ ಹಲಸಿನ ಹಣ್ಣು ಅಂತ ಹೇಳ್ತೀವಿ. ಒಳ್ಳೆ ರಸ ಇರುತ್ತೆ ನೋಡಿ. ಈ ರೀತಿ ಬಿರಿಯೋದು. ಇದನ್ನ ಕಟ್ ಮಾಡೋದಲ್ಲ, ಕತ್ತಿಯಲ್ಲಾಗಲಿ ಚಾಕುದಲ್ಲಾಗಲಿ ಅಥವಾ ಮೆಟ್ಕತ್ತಿಯಲ್ಲಾಗಲಿ ಯಾವುದ್ರಲ್ಲೂ ಕಟ್ ಮಾಡೋ ಕೆಲಸ ಇಲ್ಲ. ಇದನ್ನ ಕೈಯಲ್ಲೇ ನೋಡಿ ಈ ರೀತಿ ಬಿರಿದ್ರಾಯಿತು. ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ. ಒಳಗಡೆ ಹಣ್ಣು ಒಳ್ಳೆ ರಸಭರಿತವಾಗಿರುತ್ತೆ. ಅದು ಬೀಜ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆರೆದಿದ್ದಾಯಿತು. ಬೀಜಗಳೆಲ್ಲ ತೆಗೆದು ಸೊಳೆ ತೆಕ್ಕೊಳ್ಳೋಣ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಇವಾಗ ಅಮ್ಮ ಹೇಗೆ ಕಡುಬು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಸೊಳೆಗಳೆಲ್ಲ ಅಮ್ಮನಿಗೆ ತೆಕ್ಕೊಟ್ಬಿಡ್ತೀನಿ ಕಡುಬು ಮಾಡೋದಕ್ಕೆ. ಇದು ಒಂದು ಹಣ್ಣಷ್ಟೇ ಬೇಕಾಗತ್ತೆ, ಜಾಸ್ತಿ ಏನಿರಲ್ಲ ಇದರಲ್ಲಿ. ಇವಾಗ ತೆಗೆದಿದ್ದಾಯ್ತು. ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ, ಅದಕ್ಕೆ ಹೀಗೆ ಯಾವುದೇ ಆದರೂ ಇದು ಬೀಜ ತೆಗೆದ ಮೇಲೆ ಹಿಂಗೆ ಇರೋದು ಈ ಹಣ್ಣು ನೋಡಿ. ಇದಕ್ಕೆ ಒಳಗಡೆ ಹಿಂಗಿರುತ್ತೆ ಅಂತೇಳಿ ಗೂಂಜಿದು. ಬೆಂಡು ಇದು ಈ ಥರ ಇರುತ್ತೆ ಬೆಂಡು. ಅಮ್ಮ ಇಲ್ಲಿ ಅಕ್ಕಿಯನ್ನು ಹುರಿದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರವೆ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ರವೆ ಥರ ಆಗಬೇಕು ಅದು. ಅಕ್ಕಿನ ಹುರಿದು ರವೆ ಮಾಡಿಕೊಂಡು ಈಗ ಅದನ್ನು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದಾರೆ. ಒಂದು 2-3 ನೀರಲ್ಲಿ ತೊಳ್ಕೊಬೇಕು. ಆನಂತರ ಈ ರೀತಿ ಗಟ್ಟಿಯಾಗಿ ಅದನ್ನು ಹಿಂಡಿಟ್ಕೊಳ್ತಾ ಇದ್ದಾರೆ. ಅದರಲ್ಲಿರುವಂಥ ಹಿಟ್ಟಿನಂಶ ಎಲ್ಲ ಹೋಗುತ್ತೆ, ಪುಡಿ ಇರೋದು. ಚೆನ್ನಾಗಿ ಹುರಿದು ಕಡಿ ಮಾಡಿ ಅದನ್ನು ತೊಳೆದು ನೀರನ್ನೆಲ್ಲ ಹಿಂಡಿಬಿಟ್ಟು ಇವಾಗ ಅಳತೆ ಮಾಡಿ ಹಾಕ್ತಾ ಇದ್ದಾರೆ. ಅಕ್ಕಿನ ತೊಳೆದು ಈ ರೀತಿ ಅಕ್ಕಿ ರವೆನ ಹಿಂಡಿಟ್ಕೊಂಡ್ರೆ ಧೂಳೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಮೊದಲೇ ಹುರ್ಕೊಂಡ್ಬಿಡ್ತಾರಮ್ಮ. ಹುರ್ಕೊಂಡು ಆಮೇಲೆ ತೊಳಿತಾರೆ ಅಕ್ಕಿನ. ಈ ತುಪ್ಪದಲ್ಲಿ 3 ಏಲಕ್ಕಿ, 4 ಲವಂಗ, 4 ಕಾಳುಮೆಣಸೆಲ್ಲ ಹುರಿದಿಟ್ಕೊಂಡಿದ್ದಾರೆ. ಅದಕ್ಕೇ ಈಗ ಹಸಿ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದಾರೆ, 1 ಬೌಲಷ್ಟು. ಏಲಕ್ಕಿ, ಲವಂಗ, ಕಾಳುಮೆಣಸೆಲ್ಲ ಹುರ್ಕೊಂಡಿದ್ದಿರತ್ತಲ್ಲ, ಅದ್ರ ಜೊತೆ ಕಾಯಿ ಹಾಕ್ಕೊಂಡಿದ್ದನ್ನ ಮೊದಲು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನ ರುಬ್ಕೋಬೇಕು. ತರಿ ಮಾಡಬೇಕು, ನೀರು ಹಾಕದೇ ರುಬ್ಕೋಬೇಕು. ಆಮೇಲೆ ಈ ಹಲಸಿನ ಸೊಳೆಗಳನ್ನೂ ಕೂಡ ಹಾಕಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪನೂ ಇದಕ್ಕೆ ನೀರನ್ನು ಹಾಕ್ಕೋಬಾರ್ದು, ನೀರು ಹಾಕದೇ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೀರು ಬೇಕಾಗೋದು ಇಲ್ಲ. ಹಾಗೆ ಇಲ್ಲಿ ರುಬ್ಕೊಂಡಿದ್ದು ಕೂಡ ರೆಡಿ ಆಗಿದೆ. ಅಕ್ಕಿ 1.5 ಇದ್ದಾನೆ. ಹೌದು, 1.5 ಅಕ್ಕಿ 2 ಗುಣ. ಅಕ್ಕಿಗೆ 1 ಬೆಲ್ಲ, 1 ಗುಣ, 1 ಬೆಲ್ಲ. ಇಲ್ಲಿ ಜೋನಿ ಬೆಲ್ಲವನ್ನು ಹಾಕ್ತಿದ್ದಾರೆ ಅಮ್ಮ. ಒಳ್ಳೆ ಜೇನುತುಪ್ಪದ ಥರ ಇರುತ್ತೆ. ಈ ರೀತಿ ಕಲಿಸ್ಕೊಂಡಾಗಿದೆ. ಹಸಿ ಕಾಯಿ ತುರಿನ ಸೇರಿಸ್ಕೋಬೇಕು ಇವಾಗ, ಅರ್ಧದಷ್ಟು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನೆಣ್ಣೆ ಸ್ವಲ್ಪ, 2-3 ಚಮಚದಷ್ಟು ಹಾಕ್ಕೋಬೇಕು. ಕಡುಬಿನ ಹಿಟ್ಟು ರೆಡಿ ನೋಡಿ. ಹಿಟ್ಟಿನ ಹದ ಹೀಗಿರಬೇಕು. ಅದೆಲ್ಲ ಹುಡ್ಕತ್ತೆ ಕಡೆಗೆ. ಒಂದನಿ ಆ ಬೇಕಿಂಗ್ ಪೌಡ್ರ್ ಹಾಕಲ. ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡ್ರ್ ಕೂಡ ಸೇರಿಸ್ತಾ ಇದ್ದಾರೆ, 1-2 ಚಿಟಿಗೆಯಷ್ಟು. 1 ಗಂಟೆ ಇದನ್ನ ಹೀಗೆ ಬಿಡಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲ ಹೀರ್ಕೊಳತ್ತೆ ಅದು. ಆಮೇಲೆ ಹೌದು, ಆಮೇಲೆ ಎಲ್ಲ ಹೀರ್ಕೊಂಡಿರುತ್ತೆ. ನಂತರ ಬಾಳೆ ಎಲೆಯಲ್ಲಿ ಹಚ್ಚಿಬಿಟ್ಟು ಹಿಟ್ಟಲ್ಲಿ ಬೇಯಿಸಿದ್ರೆ ಆಯಿತು. ಇವಾಗ ಕಡುಬು ಮಾಡೋದಕ್ಕೆ ಬಾಳೆ ಎಲೆ ಬೇಕು ಅಂತೇಳಿ ಬಾಳೆ ಎಲೆ ಕೊಯ್ಯಕ್ಕೆ ಬಂದೆ ನಾನು. 2-3 ಥರ ಕಟ್ತಾರೆ ಕಡುಬನ್ನ. ಅಮ್ಮ ಚಿಕ್ಕದಾಗಿನೇ ಮಾಡಿಬಿಟ್ಟು ಬಾಳೆ ಎಲೆಯಲ್ಲಿ ಕಟ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಆರಾಮಾಗಿ ಹಾಕ್ಕೊಳತ್ತಾರೆ. ಇಲ್ಲ ಚಾಕ್ಲೇಟ್ ಥರ ಬಾಳೆ ಎಲೆಯನ್ನು ಮಡಿಸಿ ದೊಡ್ಡದಾಗಿ ಅದರಲ್ಲಿ ತುಂಬಿ ಕಡುಬು ಕೂಡ ಮಾಡ್ಬೋದು. ದೊಡ್ಡ ಚಾಕ್ಲೇಟ್ ಶೇಪಲ್ಲೂ ಕೂಡ ಕಡುಬಿನ ಕೊಟ್ಟೆನ ಕಟ್ಬಿಟ್ಟು
ಈ ಹಲಸಿನ ಹಣ್ಣಿನ ಕಡುಬನ್ನ ಮಾಡ್ಬೋದು. ಮುಂಚೆ ಎಲ್ಲ ಅದೇ ಥರನೇ ಮಾಡ್ತಾಯಿದ್ರು. ಇವಾಗ ಅಷ್ಟೊಂದೆಲ್ಲ ಮಾಡಿದ್ರೆ ಕಟ್ ಮಾಡೋದು ಒಬ್ಬೊಬ್ಬರಿಗೆ ಸಪ್ರೇಟಾಗೆಲ್ಲ ಹಾಕೋದಕ್ಕಿಂತ ಈ ರೀತಿ ಒಬ್ಬೊಬ್ಬರಿಗೇ ಒಂದೊಂದು ಬಾಳೆ ಎಲೆಯಲ್ಲಿ ಕಟ್ ಮಾಡಿದ್ರೆ ಅವ್ರವ್ರಿಗೆ ತೆಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾರೆ. ಎಲೆ ಬಾಡ್ತೀಯಾ? ಎಲೆ ಬಾಡಿಸ್ತೆ. ಇವಾಗ ಬೆಂಕಿಯಲ್ಲೇ ಬಾಳೆ ಎಲೆಯನ್ನು ಬಾಡಿಸ್ತಾ ಇದ್ದೀನಿ. ಇಲ್ಲಾಂದರೆ ಇದು ಒಡೆಯುತ್ತೆ, ಕಡುಬು ಕಟ್ಟೋದಕ್ಕಾಗಲ್ಲ. ಈ ರೀತಿ ಬಾಡಿಸ್ಕೊಂಡ್ರೆ ಬಾಳೆ ಎಲೆ ಮೃದುವಾಗುತ್ತೆ, ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ಬಾಡಿಸ್ಕೊತಿದ್ದೀನಿ. ಮೊದಲು ಈ ಇಡ್ಲಿ ಹಿಟ್ಟಲ್ಲಿ ನೀರು ಹಾಕಿಬಿಟ್ಟು ಒಲೆ ಬೆಂಕಿ ಒತ್ತಿ ಅದ್ರ ಮೇಲೆ ಇಡ್ತೀನಿ. ಚೆನ್ನಾಗಿ ಅದು ಕುದಿಲಿ ನೀರು. ಇಲ್ಲಿ ಹಲಸಿನ ಹಣ್ಣಿನ ಕಡುಬು ರೆಡಿ ಮಾಡ್ತಾ ಇದ್ದಾರೆ. ಈಗ ಬಾಳೆ ಎಲೆಗೆ ಒಂದೊಂದು ಸೌಟಷ್ಟು ಹಾಕ್ಕೊಳ್ತಾ ಇದ್ದಾರೆ. ಇದು ದೊಡ್ಡ ಕಡಿಯಾಗಿರೋದ್ರಿಂದ ತುಂಬ ಗಟ್ಟಿಯಾಗಿರಬಾರ್ದು ಹಿಟ್ಟು. ಈಗ ಬಾಳೆ ಎಲೆಯನ್ನು ಈ ರೀತಿ ಮಡಿಸ್ಬಿಟ್ಟು ಬೇಯಿಸ್ಕೋಬೇಕು. ಇವಾಗ ಇಡ್ಲಿ ಹಿಟ್ಟಿನ ನೀರು ಕೂಡ ಕುದಿದಿದೆ. ಒಂದೊಂದೇ ಈ ಕಡುಬನ್ನ ಇಟ್ಕೊಳ್ತಾ ಹೋಗೋಣ. ಕಡುಬೆಲ್ಲ ಬೇಯಿಸೋದಕ್ಕೆ ಹಾಕಿದ್ದಾಯಿತು. ಮೇಲ್ಗಡೆಯಿಂದ ಒಂದು ಬಾಳೆ ಎಲೆಯನ್ನು ಮುಚ್ಚಿಕೊಳ್ಳೋಣ. ಯಾಕೆಂದರೆ ಮೇಲ್ಗಡೆ ನೀರು ಬಂದುಬಿಡತ್ತೆ, ಉಗಿ ನೀರು, ಅದಕ್ಕೆ. ಈ ರೀತಿ ಒಲೆಯಲ್ಲಿ ಬೇಯಿಸಿದ್ರೇ ತುಂಬ ಚೆನ್ನಾಗಾಗೋದು ಕಡುಬು. ಅವತ್ತು ಗ್ಯಾಸಲ್ಲಿ ಮಾಡಿದ್ವಿ, ಆಮೇಲೆ ಬೇಡ ಅಂತ ಮತ್ತೆ ಒಲೆ ಬೆಂಕಿನೇ ಒಟ್ಟಿಟ್ಟಿದ್ದಾಯಿತು. ಮತ್ತಷ್ಟೇ ಒಲೆ ಬೆಂಕಿಯಲ್ಲಿ ತುಂಬ ಚೆನ್ನಾಗಾಗತ್ತೆ. ಕಿರಿಕಿರಿ ಆಗಿರೋದ್ರಿಂದ ನೋಡಿ ಅಷ್ಟೇನು ಇದು ಮಷೀನೂ ಆಗಿಲ್ಲ. ಪಾತ್ರೆ ತೊಳೆಯೋದು ಕೂಡ ಸುಲಭ. ಮೇಲ್ಗಡೆ ಇಡ್ಲಿ ಕೂಡ ರೆಡಿ ಮಾಡಿದರು. ಕಡುಬು ನೋಡೋಣ ಈಗ ಹೆಂಗಾಗಿದೆ ಅಂತ. ಒಳ್ಳೆ ಚೆನ್ನಾಗಿ ಬೆಂದಿದೆ ಕಡುಬು. ಉದುರಾಗಿ ಬಂದಿದೆ, ನೋಡ್ರೆ ಗೊತ್ತಾಗುತ್ತೆ. ನೋಡಿ ಸಖತ್ತಾಗಿದೆ ಕಡುಬು. ಇಲ್ಲಿ ರಾಶಿ ಚಲೋ ಇದೆ ನೋಡಿ, ಕಡುಬು ಹೆಂಗೆ ಬಂದಿದೆ ಅಂತ. ತಿನ್ನೋದಕ್ಕೂ ತುಂಬಾ ರುಚಿಯಾಗಿದೆ ಕಡುಬು. ಈಗ ಬೆಳಗ್ಗೆನೇ ತಿಂತಾ ಇದ್ದೀನಿ ನಾನು. ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು. ಇವಾಗಂತೂ ಹಲಸಿನ ಹಣ್ಣು ಇರುತ್ತಲ್ಲ, ತುಂಬಾ ರುಚಿಯಾಗುತ್ತೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿದೆ. ನಾನು ಆಗಲೇ ಒಂದು ಪೀಸ್ ತಿಂದು ನೋಡಿದೆ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.